ಕಾಲೇಜು ಗೆಳತಿಯನ್ನು ಅಣ್ಣ ಮದುವೆಯಾಗಿದ್ದಕ್ಕಾಗಿ ಮೊದಲ ರಾತ್ರಿ ತಮ್ಮ ಮಾಡಿದ್ದೇನು? ಇಲ್ಲಿ ಮೈದುನ ತನ್ನ ಅತ್ತಿಗೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳೊಂದಿಗೆ ಸ್ವರ್ಗಸುಖ ಕಾಣುತ್ತಾನೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವಳು ಸ್ಮಿತಾ ಅಂತ. ಸ್ಮಿತಾ ಅಮಿತ್ನನ್ನು ಮದುವೆಯಾಗಿದ್ದು ಅವರ ಫಸ್ಟ್ ನೈಟ್ ದಿನ ಅಮಿತ್ನ ತಮ್ಮ ರೋಹಿತ್ ಅವರ ಬೆಡ್ರೂಮ್ಗೆ ಹೋಗಿ ಸ್ಮಿತಾಳನ್ನು ಟಚ್ ಮಾಡುತ್ತಾನೆ. ಆವಾಗ ಶಾಕ್ ಆದ ಸ್ಮಿತಾ, ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಆವಾಗ ರೋಹಿತ್, ಪ್ರೀತಿ ನನ್ನ ಜೊತೆ ಮದುವೆ ಅಣ್ಣನ ಜೊತೆನಾ ಅಂತ ಕೇಳುತ್ತಾನೆ. ಆವಾಗ ಸ್ಮಿತಾ, ನಾನು ನೀನು ಕಾಲೇಜ್ ಫ್ರೆಂಡ್ಸ್ ಅಷ್ಟೇ, ನಾನು ನಿನ್ನನ್ನು ಯಾವತ್ತಿಗೂ ಪ್ರೀತಿ ಮಾಡಿಲ್ಲ ಅಂತ ಹೇಳುತ್ತಾಳೆ. ಅದೇ ಸಮಯಕ್ಕೆ ಅಮಿತ್ ಅಲ್ಲಿಗೆ ಬಂದು, ರೋಹಿತ್ ನಿನಗೆ ತೊಂದರೆ ಕೊಡುತ್ತಿದ್ದಾನಾ? ಅವನ ಕೆಲಸವೇ ಅದು, ಇನ್ಮೇಲೆ ನೀನೇ ಅವನನ್ನು ಸುಧಾರಿಸಬೇಕು ಅಂತ ಸ್ಮಿತಾಗೆ ಹೇಳುತ್ತಾನೆ. ಆವಾಗ ರೋಹಿತ್, ಹೌದು, ಅತ್ತಿಗೆಯಿಂದ ಮಾತ್ರ ನನ್ನನ್ನು ಸುಧಾರಿಸಲು ಸಾಧ್ಯ ಅಂತ ಹೇಳಿ ಹೋಗುತ್ತಾನೆ. ನಂತರ ಅಮಿತ್, ನಾನು ನಿನ್ನನ್ನು ತುಂಬ ಲವ್ ಮಾಡುತ್ತೇನೆ, ನನಗೆ ಮೋಸ ಮಾಡಬೇಡ ಅಂತ ಸ್ಮಿತಾಗೆ ಹೇಳಿ ಅವಳ ಜೊತೆ ಸ್ವರ್ಗಸುಖ ಕಾಣಲು ಶುರು ಮಾಡಿದರೆ, ಈ ಕಡೆ ರೋಹಿತ್ ಅಮಿತ್ ನನ್ನಿಂದ ನನ್ನ ಪ್ರೀತಿಯನ್ನು ಕಸಿದುಕೊಂಡು ಬಿಟ್ಟ ಅಂತ ತನ್ನ ಮಾವ ರಾಘವ್ಗೆ ಹೇಳುತ್ತಾ ಡ್ರಿಂಕ್ಸ್ ಮಾಡಲು ಶುರು ಮಾಡುತ್ತಾನೆ. ಅವಾಗ ರಾಘವ್ ರೋಹಿತ್ಗೆ ಮತ್ತಷ್ಟು ಪ್ರಚೋದನೆ ಕೊಟ್ಟರೆ ಅಲ್ಲಿಗೆ ಬಂದ ರೋಹಿತ್ನ ತಾಯಿ ಶೀಲಾ, ಸ್ಮಿತಾ ಈಗ ಅಮಿತ್ನ ಹೆಂಡತಿ, ಇನ್ಮೇಲೆ ನಿಮ್ಮ ಹಳೆಯ ವಿಷಯಗಳನ್ನೆಲ್ಲ ಮರೆತು ಬಿಡು ಅಂತ ರೋಹಿತ್ಗೆ ಹೇಳುತ್ತಾಳೆ. ಅವಾಗ ಕೋಪಗೊಂಡ ರೋಹಿತ್, ನೀವು ನನ್ನ ಪರವಾಗಿ ಮಾತನಾಡುವ ಬದಲು ಮಲತಾಯಿಯ ಮಗ ಅಮಿತ್ಗೆ ಸಾಥ್ ಕೊಡುತ್ತಿದ್ದೀರಲ್ಲ ಅಂತ ಶೀಲಾಳನ್ನು ಬೈಯುತ್ತಾನೆ. ಅವಾಗ ಶೀಲಾ, ನೀವು ನಿಮ್ಮ ಅಳಿಯನಿಗೆ ಏನು ಬುದ್ಧಿ ಹೇಳಲ್ಲವಾ ಅಂತ ರಾಘವ್ನನ್ನು ಬೈದು ಹೋದರೆ ರಾಘವ್, ಮಲತಾಯಿಯ ಮಗ ಎಂದು ಸ್ವಂತ ಅಣ್ಣನಾಗುವುದಿಲ್ಲ, ನೀನು ನಿನ್ನ ಪ್ರೀತಿಯನ್ನು ಕಸಿದುಕೊಳ್ಳದೆ ಬಿಡಬೇಡ ಅಂತ ರೋಹಿತ್ಗೆ ಮತ್ತಷ್ಟು ಕೋಪ ಬರುವ ಹಾಗೆ ಮಾಡಿ ತನ್ನ ರೂಮಿಗೆ ಹೋಗುತ್ತಾನೆ. ಅವಾಗ ಅಲ್ಲಿ ಒಬ್ಬಳು ಮಹಿಳೆ ಅವನ ಬೆಡ್ ಮೇಲೆ ಹೋದರೆ ಖುಷಿಯಾದ ರಾಘವ್, ಇವತ್ತು ಈ ಮನೆಯಲ್ಲಿ ಒಂದಲ್ಲ 2 ಫಸ್ಟ್ ನೈಟ್ ಆಗುತ್ತವೆ ಅಂತ ಹೇಳಿ ಅವಳೊಂದಿಗೆ ಸ್ವರ್ಗಸುಖ ಕಾಣುತ್ತಾನೆ. ಮರುದಿನ ಅಮಿತ್ ಇವರು ಅಮ್ಮನ ದೂರದ ಸಂಬಂಧಿ ಅಂತ ಹೇಳುತ್ತಾ ರಾಘವ್ನನ್ನು ಸ್ಮಿತಾಗೆ ಪರಿಚಯ ಮಾಡಿಕೊಡುತ್ತಾನೆ. ಅವಾಗ ರಾಘವ್ ಸ್ಮಿತಾಗೆ ಗಿಫ್ಟ್ ಕೊಡುವ ನೆಪದಲ್ಲಿ ಅವಳ ಕೈ ಟಚ್ ಮಾಡುತ್ತಾನೆ. ನಂತರ ರೋಹಿತ್ ಅಲ್ಲಿಗೆ ಬಂದರೆ ರಾಘವ್ ಸ್ಮಿತಾಗೆ, ನೀನೇನು ಗಿಫ್ಟ್ ತಂದಿಲ್ಲವೇ ಅಂತ ರೋಹಿತ್ನನ್ನು ಕೇಳುತ್ತಾನೆ. ಆವಾಗ ಅಮಿತ್, ಇವನಲ್ಲಿಂದ ಗಿಫ್ಟ್ ತರುತ್ತಾನೆ, ಹುಟ್ಟಿದಾಗಿನಿಂದ ಇವನ ಖರ್ಚು ನಾನೇ ನೋಡಿಕೊಳ್ಳುತ್ತಿದ್ದೇನೆ, ಇವನ ಹತ್ತಿರ ಹಣವೆಲ್ಲಿ ಇರುತ್ತವೆ ಅಂತ ರೋಹಿತ್ನನ್ನು ಅವಮಾನ ಮಾಡುತ್ತಾನೆ. ನಂತರ ಈವ್ನಿಂಗ್ ರೋಹಿತ್ ಸ್ಮಿತಾಳನ್ನು ಹೋಗಿ ತಬ್ಬಿಕೊಳ್ಳುತ್ತಾನೆ. ಆವಾಗ ಬಿಡುವಂತೆ ಹೇಳಿದ ಸ್ಮಿತಾ ಅವನನ್ನು ದೂರ ತಳ್ಳಿದರೆ ರೋಹಿತ್ ಅವಳಿಗೆ 1 ಲಕ್ಷ ಮೌಲ್ಯದ ಡೈಮಂಡ್ನ ನೆಕ್ಲೆಸ್ ಕೊಟ್ಟು ಬಲವಂತವಾಗಿ ತೊಡಿಸಲು ನೋಡುತ್ತಾನೆ. ಆವಾಗ ಸ್ಮಿತಾ ಕಿರುಚಾಡಿದರೆ ಅಮಿತ್ ಅಲ್ಲಿಗೆ ಓಡಿ ಬರುತ್ತಾನೆ. ಆವಾಗ ರೋಹಿತ್, ಇಲ್ಲೇನೂ ಆಗಿಲ್ಲ, ನಾನು ಅತ್ತಿಗೆಗೆ ಗಿಫ್ಟ್ ಕೊಡುತ್ತಿದ್ದೆ ಅಷ್ಟೇ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಅಮಿತ್, ಈ ನೆಕ್ಲೆಸ್ ತರಲು ನಿನಗೆ ಹಣ ಎಲ್ಲಿಂದ ಬಂತು ಅಂತ ರೋಹಿತ್ನನ್ನು ಕೇಳುತ್ತಾನೆ. ಆವಾಗ ರೋಹಿತ್, ನಾನೀಗ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಮರುದಿನ ಅಮಿತ್ ಕೆಲಸಕ್ಕೆ ಹೊರಟು, ನಾನು ನಿಮಗೆ ಇಟ್ಟುಕೊಳ್ಳಲು ಕೊಟ್ಟಂತಹ 1 ಲಕ್ಷ ಹಣ ಕೊಡಿ ಅಂತ ಶೀಲಾಗೆ ಹೇಳುತ್ತಾನೆ. ಆವಾಗ ಶೀಲಾ ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಹಣ ಕಾಣೆಯಾಗಿರುತ್ತದೆ. ಆವಾಗ ಶಾಕ್ ಆದ ಶೀಲಾ, ಹಣ ಸದ್ಯಕ್ಕೆ ಸಿಗುತ್ತಿಲ್ಲ, ಆಮೇಲೆ ಕೊಡುತ್ತೇನೆ ಅಂತ ಅಮಿತ್ಗೆ ಹೇಳಿ, ನನ್ನ ಹಣ ನೀನೇ ಕದ್ದಿದ್ದೀಯ ತಾನೆ ಅಂತ ರೋಹಿತ್ನನ್ನು ಕೇಳುತ್ತಾಳೆ. ಆವಾಗ ರೋಹಿತ್, ಹೌದು, ನಾನೇ ಕದ್ದಿದ್ದು, ನನ್ನ ಮಲತಾಯಿಯ ಮಗ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದರೆ ನಾನು ಹೇಗೆ ಸುಮ್ಮನಿರಲಿ ಅಂತ ಶೀಲಾಗೆ ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ನೈಟ್ ಅಮಿತ್ ರೋಹಿತ್ಗೆ ಕಾಲ್ ಮಾಡಿ, ಸ್ಮಿತಾಳ ಫೋನ್ ಕನೆಕ್ಟ್ ಆಗುತ್ತಿಲ್ಲ, ನಾನು ಇವತ್ತು ಮನೆಗೆ ಬರಲ್ಲ ಅಂತ ಅತ್ತಿಗೆಗೆ ವಿಷಯ ತಿಳಿಸು ಅಂತ ಹೇಳುತ್ತಾನೆ. ಅವಾಗ ಖುಷಿಯಾದ ರೋಹಿತ್, ಇಂತಹ ಚಾನ್ಸ್ ಮಿಸ್ ಮಾಡಿಕೊಳ್ಳಬಾರದು ಅಂತ ಯೋಚನೆ ಮಾಡಿ, ನಾವಿಬ್ಬರು ಇವತ್ತು ಡಿಫರೆಂಟ್ ಆಗಿ ಮಜಾ ಮಾಡೋಣ, ನಾನು ನಿನಗೊಂದು ನೈಟಿ ಗಿಫ್ಟ್ ಮಾಡಿದ್ದೇನೆ, ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅದನ್ನು ಹಾಕಿಕೊಂಡು ರೆಡಿ ಇರು ಅಂತ ಲೆಟರ್ನಲ್ಲಿ ಬರೆದು ಸ್ಮಿತಾಳ ಬೆಡ್ ಮೇಲೆ ಇಡುತ್ತಾನೆ. ಆವಾಗ ಆ ಲೆಟರ್ ನೋಡಿ ಸ್ಮಿತಾ ರೋಹಿತ್ನೇ ಬರೆದಿರಬೇಕು ಅಂತ ಅಲ್ಲಿದ್ದ ನೈಟಿ ಹಾಕಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಾಳೆ. ಆವಾಗ ರೋಹಿತ್ ಅಲ್ಲಿಗೆ ಬಂದು ಸ್ಮಿತಾಳ ಜೊತೆ ರೊಮ್ಯಾನ್ಸ್ ಮಾಡಲು ಮುಂದಾಗುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆವಾಗ ಸ್ಮಿತಾ, ಅವನು ಅಮಿತ್ ಅಂತ ತಿಳಿದುಕೊಂಡು, ಇವತ್ತು ನೀವು ಯಾವುದಾದರೂ ಹಾಲಿವುಡ್ ಮೂವಿ ನೋಡಿಕೊಂಡು ಬಂದಿದ್ದೀರಾ ಹೇಗೆ, ಇವತ್ತು ನಿಮ್ಮ ಮೂಡ್ ಬೇರೆನೇ ಇದೆಯಲ್ಲ ಅಂತ ಕೇಳುತ್ತಾಳೆ. ಆವಾಗ ರೋಹಿತ್ ಏನು ಮಾತನಾಡದೇ ಇದ್ದಾಗ ಸ್ಮಿತಾಗೆ ಡೌಟ್ ಬಂದು ಕಣ್ಣಿನ ಬಟ್ಟೆ ತೆಗೆದು ನೋಡಿ ಶಾಕ್ ಆಗಿ ಕೂಗಾಡಲು ಶುರು ಮಾಡುತ್ತಾಳೆ. ಆವಾಗ ರಾಘವ್ ಹಾಗೂ ಶೀಲಾ ಅಲ್ಲಿಗೆ ಬಂದರೆ ಸ್ಮಿತಾ, ಇವನು ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ ಅಂತ ರೋಹಿತ್ನನ್ನು ಹೊಡೆದು, ನಾನು ಈಗಲೇ ಈ ವಿಷಯ ಅಮಿತ್ ಅವರಿಗೆ ಹೇಳುತ್ತೇನೆ ಅಂತ ಶೀಲಾಗೆ ಹೇಳುತ್ತಾಳೆ. ಆವಾಗ ಶೀಲಾ, ಬೇಡ, ಸುಮ್ಮನೆ ಮನೆಯಲ್ಲಿ ಜಗಳ ಪ್ರಾರಂಭವಾಗುತ್ತದೆ ಅಂತ ಸ್ಮಿತಾಗೆ ಹೇಳಿ ರೋಹಿತ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ, ಸ್ಮಿತಾ ಈಗ ನಿನ್ನ ಲವ್ವರ್ ಅಲ್ಲ, ಅವಳ ತಂಟೆಗೆ ಹೋಗಬೇಡ, ಈ ವಿಷಯ ಅಮಿತ್ಗೆ ಗೊತ್ತಾದರೆ ನಿನ್ನನ್ನು ಮನೆಯಿಂದ ಆಚೆ ಹಾಕುತ್ತಾನೆ ನೋಡು ಅಂತ ರೋಹಿತ್ನನ್ನು ಬೈದು ಹೋಗುತ್ತಾಳೆ. ಅವಾಗ ರಾಘವ್, ಸ್ಮಿತಾ ತುಂಬಾ ಹಾಟ್ ಆಗಿದ್ದಾಳೆ, ಅವಳನ್ನು ಮಾತ್ರ ಬಿಡಬೇಡ ಅಂತ ರೋಹಿತ್ಗೆ ಹೇಳಿ ಮರುದಿನ ಶೀಲಾ ರಾಘವ್ನನ್ನು ಮ್ಯಾರೇಜ್ಗೆ ಅಂತ ಕರೆದುಕೊಂಡು ಹೊರಟರೆ ರಾಘವ್ ಸ್ಮಿತಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ಹೋಗುತ್ತಾನೆ. ನಂತರ ನೈಟ್ ಮನೆಯಲ್ಲಿ ಸ್ಮಿತಾ ಒಬ್ಬಳೇ ಇದ್ದರೆ ಯಾರೋ ಮಾಸ್ಕ್ ಹಾಕಿಕೊಂಡು ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಾರೆ. ಅವಾಗ ಅಮಿತ್ ಅಲ್ಲಿಗೆ ಬಂದು ಅವನ ಮಾಸ್ಕ್ ತೆಗೆದರೆ ಅವನು ರೋಹಿತ್ ಆಗಿರುತ್ತಾನೆ. ಅವಾಗ ಶಾಕ್ ಆದ ಅಮಿತ್ ಕೋಪಗೊಂಡು ರೋಹಿತ್ನನ್ನು ಹೊಡೆಯಲು ಶುರು ಮಾಡುತ್ತಾನೆ. ಅವಾಗ ಶೀಲಾ ಹಾಗೂ ರಾಘವ್ ಅಲ್ಲಿಗೆ ಬಂದರೆ ಅಮಿತ್ ಪೊಲೀಸರಿಗೆ ಕಾಲ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ರಾಘವ್ ಹಾಗೂ ಶೀಲಾ ರೋಹಿತ್ನನ್ನು ಕಾಪಾಡಿದರೆ ರೋಹಿತ್ಗೆ ಅಮಿತ್ ಮೇಲೆ ವಿಪರೀತ ಕೋಪ ಬರುತ್ತದೆ.
ನಂತರ ರಾಘವ್ ಯಾರಾದರೂ ಹೊಡೆದಾಡಿ ಸತ್ತು ಹೋಗಲಿ ನಮಗೇನು, ನಾವು ಇವತ್ತು ಡಿಫರೆಂಟ್ ಆಗಿ ಮಜಾ ಮಾಡೋಣ ಅಂತ ಯಾರಿಗೋ ಹೇಳಿ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಅಮಿತ್ನ ಕೊಲೆಯಾದರೆ ರೋಹಿತ್ ಅಮಿತ್ನ ಶವವನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ಸಿಟಿಯಾಚೆ ಎಸೆದು ಬಂದರೆ ಮರುದಿನ ಸ್ಮಿತಾ ಅಮಿತ್ ಕಾಣುತ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾಳೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಸ್ಮಿತಾಳನ್ನು ಕೇಳುತ್ತಾರೆ. ಆವಾಗ ಸ್ಮಿತಾ ಹಾಗೂ ಉಳಿದವರೆಲ್ಲ ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಮರಳಿ ಹೋದ ಪೊಲೀಸರು ಮತ್ತೆ ವಾಪಸ್ ಬಂದು ಸಿಟಿಯಾಚೆ ಶವ ಎಸೆಯುವಾಗ ನಿನ್ನ ವಿಡಿಯೋ ಅಲ್ಲಿಯ CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತ ರೋಹಿತ್ಗೆ ಹೇಳಿ ನೀನೇಗೆ ಈ ಕೊಲೆ ಮಾಡಿದೆ ಹೇಳು ಅಂತ ರೋಹಿತ್ನನ್ನು ಹೆದರಿಸಿ ಕೇಳುತ್ತಾರೆ. ಆವಾಗ ರೋಹಿತ್ ಅಮಿತ್ನ ಕೊಲೆ ನಾನು ಮಾಡಿಲ್ಲ, ಅಮ್ಮ ಮಾಡಿದ್ದು. ನಿನ್ನೆ ನಾನು ಮನೆಗೆ ಬಂದಾಗ ಅಲ್ಲಿ ಮೊದಲೇ ಅಮಿತ್ನ ಕೊಲೆಯಾಗಿತ್ತು. ಆವಾಗ ಅಮ್ಮ ಅಮಿತ್ ನನಗೆ ಮಲತಾಯಿ ಅಂತ ಹೀಯಾಳಿಸಿ ಮಾತನಾಡತೊಡಗಿದ. ಹಾಗಾಗಿ ನಾನೇ ಇವನನ್ನು ಕೊಂದು ಬಿಟ್ಟೆ ಅಂತ ನನಗೆ ಹೇಳುತ್ತಾ ಅಳತೊಡಗಿದರು. ಹಾಗಾಗಿ ನಾನೇ ಅಮಿತ್ನ ಶವವನ್ನು ಬ್ಯಾಗ್ನಲ್ಲಿ ಹಾಕಿ ತೆಗೆದುಕೊಂಡು ಹೋಗಿದ್ದೆ. ಆದರೆ ನಾನು ಈ ಕೊಲೆ ಮಾಡಿಲ್ಲ ಅಂತ ಪೊಲೀಸರಿಗೆ ಹೇಳಿ ನಿಜ ಏನು ಹೇಳಿ ಅಂತ ಶೀಲಾಗೆ ಹೇಳುತ್ತಾನೆ. ಆವಾಗ ಪೊಲೀಸರು ನಿಜ ಈಗಲೇ ಹೇಳುತ್ತೀರೋ ಅಥವಾ ಸ್ಟೇಷನ್ಗೆ ಹೋಗಿ ಹೇಳುತ್ತೀರೋ ಅಂತ ಶೀಲಾಳನ್ನು ಹೆದರಿಸುತ್ತಾರೆ. ಆವಾಗ ಶೀಲಾ ನನ್ನ ಹಾಗೂ ರಾಘವ್ ನಡುವೆ ಮೊದಲಿನಿಂದಲೂ ಅಫೇರ್ ಇದೆ. ನಿನ್ನೆ ನಾನು ಹಾಗೂ ರಾಘವ್ ರೊಮ್ಯಾನ್ಸ್ ಮಾಡುತ್ತಿರುವಾಗ ಅಮಿತ್ ನಮ್ಮನ್ನು ನೋಡಿ ರಾಘವನನ್ನು ಹೊಡೆಯಲು ಬಂದ. ಹಾಗಾಗಿ ನಾನೇ ಅಮಿತ್ನನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಕೊನೆಗೆ ಪೊಲೀಸರು ಶೀಲಾ, ರೋಹಿತ್ ಹಾಗೂ ರಾಘವ್ 3 ಜನರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸೌತೇಲಾ ಬೇಟಾ ಎಂದು ಹುಡುಕಿ ನೋಡಬಹುದು.